ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಬಿಸಿ ಬಿಸಿ ಆದಂಥ ರುಚಿ ಆದಂಥ ಒಂದು ಮುದ್ದೆ ಪಲ್ಯದ ರೆಸಿಪಿನ ನಾನು ತೋರಿಸ್ಲಿಕ್ಕತ್ತೀನಿ. ಅಂದರೆ ಹುಣಸಿ ಚಿಗುರು ಉಪಯೋಗಿಸ್ಕೊಂಡು ಮುದ್ದೆ ಪಲ್ಯ ಹೆಂಗೆ ಮಾಡೋದು ಎಂಬುದನ್ನು ತೋರಿಸ್ಲಿಕ್ಕತ್ತೀನಿ. ಇದೇನದು ಬಿಸಿ ಅನ್ನಕ್ಕಾಯ್ತು, ಮೊಸರು ಅನ್ನಕ್ಕೆ, ಚಪಾತಿ, ಭಕ್ರಿ ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ. ಇದನ್ನು ಹೆಂಗೆ ಮಾಡಿದೆ, ಏನೇನು ಸಾಮಾನು ಬೇಕೆಂಬುದನ್ನ ಈಗ ನೋಡ್ಕೊಂಬರೋಣ. ಇದು ನೋಡಿರಿ, ಹುಣಸಿ ಚಿಗುರಿಂದು ಮುದ್ದೆ ಪಲ್ಯ ಮಾಡಲಿಕ್ಕೆ ನಾ ಇಲ್ಲೇನದ ಒಂದು ಹಿಡಿಯಷ್ಟು ಹುಣಸಿ ಚಿಗುರು ತೊಗೊಂಡಿನಿ. ಮತ್ತು ಎಳೆದದ ಇದೇನದ ಕೆಲವೊಂಚೂರು ಬಲ್ತಂಗೆ ಅನ್ನಿಸ್ತದೆ ನೋಡ್ರಿ. ಇದನ್ನೇನದ ನಾವು ಹಿಂಗೆ ಕೈಯೊಳಗೆ ಹಾಕಿ ಹಿಂಗೆ ತಿಕ್ಕೋದ್ರಿಂದ ನೋಡ್ರಿ ಹಿಂಗೆ ಪುಡಿ ಪುಡಿ ಪುಡಿಯಾಗಿ ಉದುರ್ತದೆ ಎಲ್ಲನೂ. ಮತ್ತು ಹಿಂಗೆ ಕಡ್ಡಿ ಏನಿರ್ತದೆ ಅದೆಲ್ಲ ಹಿಂಗೆ ಕಡ್ಡಿ ಬರ್ತದೆ ಹೊರಗೆ. ಬಲ್ತದ್ದು ಒಂಚೂರು ಬಲ್ತಂಗೆ ಅನಿಸಿದ್ರೆ ನಿಮಗೆ ಹಿಂಗೆ ತಿಕ್ಕೊಂಡ್ರೆ ನೋಡ್ರಿ, ಹಿಂಗೆ ಕಡ್ಡಿ ಇಂಥ ಕಡ್ಡಿನ ತೊಗೊಂಬಿಡ್ಬೇಕಾಗ್ತದೆ. ಈ ಟೈಪ್ ಇದ್ದದ್ದು ಸ್ವಲ್ಪ ಏನದ ನಾವು ತಿಕ್ಕೋಬೇಕಾಗ್ತದೆ. ಕೆಂಪುದು ಎಳೆದಿತ್ತಂದ್ರೆ ಅದನ್ನೇನು ತಿಕ್ಕೋದು ಅವಶ್ಯ ಇಲ್ಲ. ಅದು ಕಡ್ಡಿನೂ ಎಳೆದಿರ್ತದೆ. ಹಿಂಗೆ ಒಂಚೂರು ಹಸಿರೆಲ್ಲಿ ಆಗಿದ್ವು ಅಂದರೆ ಅದನ್ನ ಸ್ವಲ್ಪ ಏನದ ಹಿಂಗೆ ತಿಕ್ಕೋಬೇಕಾಗ್ತದೆ. ನೋಡಿ ಎಲ್ಲ ಪುಡಿ ಪುಡಿ ಹಿಂಗೆ ಉದುರ್ತದೆ, ಕಡ್ಡಿ ಬರ್ತದೆ. ಹಿಂಗೆ ಕಡ್ಡಿ ತೊಗೊಂಬಿಡ್ಬೇಕು. ಇದನ್ನೆಲ್ಲ ಹಂಗೆ ತಿಕ್ಕೊಂಡು ಮೊದಲೇನದ ತೊಳ್ಕೊಂಬರ್ತೀನಿ ನಾನು. ಇದು ನೋಡಿರಿ, ಒಂದು ಪಾತ್ರೆಲಿಗೆ ನಾ ಇಲ್ಲೇ 1 ಕಪ್ನಷ್ಟು ಅಂದರೆ 1 ಬಟ್ಲದಷ್ಟು ತೊಗರಿಬೇಳೆ ತೊಗೊಂಡಿನಿ. ಈಗ ಒಂದು ಹಾಕ್ಕೊಂಡಿದ್ದೆ. ಅರ್ಧ ಚಮಚೆ ಮೆಂತ್ಯ ಕಾಳು ಹಾಕ್ಕೊಳ್ತಿದ್ದೀನಿ. 1 ಚಮಚದಷ್ಟು ಶೇಂಗಾ ಹಾಕ್ಕೊಳ್ತಿದ್ದೀನಿ. ಈಗೇನದು ಇವು ಮೂರನ್ನು ತೊಳ್ಕೊಂಬರ್ತೀನಿ ಸ್ವಚ್ಛಗೆ. ಇದು ನೋಡಿರಿ, ಬ್ಯಾಳಿ ಎಲ್ಲ ತೊಳೆದು ನಾನು ಕುಕ್ಕರಿಗೆ ಹಾಕ್ಕೊಂಡಿನಿ. ಈಗ ಇದಕ್ಕೇನದ ನೀರು ಹಾಕೋಣ. ಈಗೇನದ ಇದಕ್ಕೆ ತೊಳ್ಕೊಂಬಂದಿವೆಲ್ಲ ಇದನ್ನು ಹುಣಸಿ ಚಿಗುರು ಹಾಕ್ಕೊಳ್ಕತ್ತೀನಿ ನಾನು. ಇದಕ್ಕೆ ಹೆಚ್ಚೋದೇನು ಬೇಡ, ಇದು ಕರಿಗೆ ಬಿಡ್ತದೆ ಸೀಟಿ ಆದಂಗೆಲ್ಲ. ಅರಿಶಿನ ಪುಡಿ ಹಾಕೋಣ. ಇದು ಎಣ್ಣೆ ಹಾಕ್ಲಿಕ್ಕತ್ತೀನಿ. 2 ಇಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಕ್ಲಿಕ್ಕತ್ತೀನಿ. ನೋಡಿರಿ, ಮುಚ್ಚಳ ಮುಚ್ಚಿ 3 ರಿಂದ 4 ಸೀಟಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿರಿ, ಕುಕ್ಕರ್ 3 ರಿಂದ 4 ಸೀಟಿ ಆಗಿದೆ. ತಕ್ಕೋಣೀಗ ಬೇಳೆ ಬೆಂದದಿಲ್ಲ. ಇದು ನೋಡಿರಿ, ಹಿಂಗೆ ತಿರುಗ್ಕೊಂಡೀಗ ಇಷ್ಟು ಕರೆಕ್ಟ್ ಆಗ್ತದೆ. ಅತಿ ಹಣ್ಣಾಗಿ ಬೇಯಬಾರ್ದು ಮುದ್ದೆ ಪಲ್ಯಕ್ಕೆ. ಚೂರು ಹಿಂಗೆ ಬ್ಯಾಳೆ ಇದ್ರೆ ಚಲೋ ಅನ್ನಿಸ್ತದೆ. ಇದು ನೋಡ್ರಿ, ಹಿಂಗೆ ತಿರುಗ್ಕೊಂಡಿನಿ. ಇದು ನೋಡ್ರಿ, ಚಲೋ ಹೊತ್ನಂಗೆ ಏನದ ಹಿಂಗೆ ತಿರುಗ್ಕೊಂಡಿನಿ. ಈಗ ಒಗ್ಗರಣೆ ಹಾಕೋಣ. ಇಲ್ಲಿ ಬಾಳ್ನೆಕ್ಕೆ ಏನದ ಎಣ್ಣೆ ಹಾಕೋಣ. 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ. ಸಾಸಿವೆ ಹಾಕೋಣ. ಜೀರಿಗೆ, ಇದು ಅರಿಶಿನ ಪುಡಿ ಹಾಕೊಳ್ತೀನಿ. ಈಗ ಇದಕ್ಕೆ ಹಿಂಗೆ ಹಾಕೋಣ. ಇದು ಬೆಳ್ಳುಳ್ಳಿ ಹಾಕೊಂಡ್ರೆ ರುಚಿ ಆಗ್ತದೆ. ನೀವು ಇಲ್ಲಿ ಏನಾದ್ರು ಒಗ್ಗರಣೆ ಒಳಗೆ ಬೇಕಂದ್ರೆ ಬೆಳ್ಳುಳ್ಳಿ ಹಾಕೋಬೋದು, ಇಲ್ಲಾಂದ್ರೆ ಬೇಳೆ ಒಳಗೂ ಹಾಕೊಂಡ್ರು ಅದು ಚಲೋ ಆಗ್ತದೆ. ಬೆಂದ್ರೆ ಇಲ್ಲಾನು ಹಿಂಗಿನ ಮಾಡೋದ್ರಿಂದ ಇಲ್ಲೇ ಹಿಂಗೆ ಹಾಕೊಳ್ಕತ್ತೀನಿ. ಇಲ್ಲಿ 1 ಒಣ ಮೆಣಸಿನ್ಕಾಯಿ ಮತ್ತೊಂದು ಸ್ವಲ್ಪ ಕರಿಬೇವು ಹಾಕೊಳ್ಕತ್ತೀನಿ. ಈಗ ನೋಡ್ರಿ, ಸಾಸಿವೆ ಸಿಡಿಲಿಕ್ಕೆ ಹತ್ತದ. ಇಲ್ಲಿ ನಾವೇನು ಬ್ಯಾಳಿ ಎಲ್ಲ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡಿವಿಲ್ಲ, ಆ ಬ್ಯಾಳಿನ ಹಾಕೊಳ್ತೀನಿ. ಸ್ವಲ್ಪ ಕುಕ್ಕರ್ಗೆ ನೀರು ಹಾಕಿ ಹಾಕೊಂಡಿದ್ದಕ್ಕೆ. ಮುದ್ದೆ ಪಲ್ಯ ಅಂದ್ರೆ ಸ್ವಲ್ಪ ಗಟ್ಟಿದ್ರೆ ಚಲೋ ಅನ್ನಿಸ್ತದೆ. ಭಾಳ ನೀರು ಆತಂದ್ರೆ ತವಿ ಆಗ್ತದೆ. ಹಿಂಗಾಗಿ ಸ್ವಲ್ಪ ಗಟ್ಟಿದ್ರೆ ಅಂದ್ರೆ ಹಿಂಗೆ ಎಲಿಗೆ ಹಾಕ್ಕೊಂಡ್ರೆ ಹರಿಬಾರ್ದು. ಹಂಗಿತ್ತಂದ್ರೆ ಕರೆಕ್ಟ್ ಆಗ್ತದೆ. ಇದಕ್ಕೇನದ ಈಗ ಉಪ್ಪು ಬೆಲ್ಲ ಹಾಕೋಣ. ಇದಕ್ಕೆ ನೋಡ್ರಿ, ನಾ ಇಲ್ಲಿ 2 ರಿಂದ 3 ತುಂಡಷ್ಟು ಬೆಲ್ಲ ಹಾಕೊಳ್ಕತ್ತೆ. ಯಾಕಂದ್ರೆ ಹುಳಿ ಭಾಳ ಇರ್ತದೆ ಇದು ಹುಣಸಿ ಚಿಗುರು. ಹಿಂಗಾಗಿ ಸ್ವಲ್ಪ ಬೆಲ್ಲ ಮುಂದಿದ್ರೆ ಸಿಹಿ ಹುಳಿ ರುಚಿ ಆಗ್ತದೆ. ಹಿಂಗಾಗಿ ಇಷ್ಟು ಬೆಲ್ಲ ಹಾಕೊಳ್ಕತ್ತೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋಣ. ಇನ್ನೊಮ್ಮೆ ಏನದ ಇದನ್ನ ಕೈ ಆಡಿಸ್ಕೋಣ. 2 ಕುದಿತಂದ್ರೆ ನಿಮ್ಗೆ ಅಗದಿ ಕರೆಕ್ಟ್ ಹದ ಬರ್ತದೆ ನೋಡ್ರಿ. ಆರಿದ ಮೇಲೆ ಅನ್ನಕ್ಕೆ, ಚಪಾತಿಗೆ, ಭಕ್ರಿಗೆ ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ. ಮತ್ತು ಹುಣಸಿ ಚಿಗುರಿನ ಹುಳಿ ಇರೋದ್ರಿಂದ ಇದಕ್ಕೆ ಬೇರೆ ಹುಳಿ ಏನೂ ಹಾಕೋದು ಬೇಡ. ಅದು ಸಿಕ್ಕಾಪಟ್ಟೆ ಹುಳಿ ಇರ್ತದೆ ಮತ್ತು ಭಾಳ ರುಚಿನೂ ಆಗ್ತದೆ ಇದು ಮುದ್ದೆ ಪಲ್ಯ. ಈಗ ನೋಡ್ರಿ, ಇದು ಮುದ್ದೆ ಪಲ್ಯ ಚಲೋ ಹೊತ್ತಿನಂಗೆ ಕುದ್ದದ ಮತ್ತು ಇಷ್ಟು ಕರೆಕ್ಟ್ ಅದ. ಆರಿದ ಮೇಲೆ ಭಾಳ ಗಟ್ಟಿ ಆಗ್ತದೆ ಇನ್ನೂ ಕುದಿಸಿದ್ರೆ. ಈಗ ನಾ ಏನದ ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಮ್ಯಾಲಿನ ಕೊತ್ತಂಬರಿ ಹಾಕೊಂಡ್ಬಿಡೋಣ. ಹಾಕ್ಕೊಂಡು ಒಂದು ಕೈ ಆಡ್ಸ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ.
ನೋಡ್ರಿ ಮುದ್ದೆ ಪಲ್ಯ ಮಾಡೋದು ನೋಡ್ರಿಲ್ಲ ಹುಣಸಿ ಚಿಗುರಿಂದು ಮಾಡೋದು ಎಷ್ಟು ಸರಳ ಅದ, ತಿನ್ಲಿಕ್ಕೂ ಅಷ್ಟು ರುಚಿ ಬರ್ತದೆ. ಇದು ನೀವು ಈ ಬ್ಯಾಳಿ ಒಳಗೆ ಮೆಂತೆ ಹಾಕೊಳ್ಳಿದ್ರೆ ಇಲ್ಲೇನದ ಹುರಿದ ಮೆಂತೆ ಪುಡಿ ಹಾಕೊಂಡ್ರು ಬರ್ತದೆ. ಯಾಕಂದ್ರೆ ಇದು ಹುಣಸಿ ಕಾಯಿ ಹುಣಸಿ ಚಿಗುರು ಎಲ್ಲ ಒಂದೇ ಇರೋದ್ರಿಂದ ಸ್ವಲ್ಪ ಮೆಂತೆ ಮುಂದಿದ್ರೆ ಭಾಳ ಟೇಸ್ಟ್ ಆಗ್ತದೆ. ಇದು ನಿಮ್ಮ ನೀವು ತಪ್ಪದೆ ಟ್ರೈ ಮಾಡಿರಿ. ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.